ಕೆಡಿಪಿ ಸಭೆಯಲ್ಲಿ ಗೋವು ಕಳ್ಳರಿಗೆ ನಡು ರಸ್ತೆಯಲ್ಲಿ ಗುಂಡೇಟು ನೀಡೋದಾಗಿ ಎಚ್ಚರಿಕೆ ನೀಡಿದ ಸಚಿವ ಮಂಕಾಳ್ ವೈದ್ಯ ವಿರುದ್ಧ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸದಸ್ಯರು ಭಟ್ಕಳ ತಾಲೂಕು ಆಡಳಿತ ಸೌಧದ ಮುಂದೆ ಪ್ರತಿಭಟನೆ ನಡೆಸಿ ಭಟ್ಕಳ ತಹಶೀಲ್ದಾರ್ ಕಚೇರಿಯ ಮೂಲಕ ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ನೀಡಿದರು. ಈ ನೆಲದ ಕಾನೂನು ಸಂವಿಧಾನ ರಕ್ಷಣೆ ಮಾಡ್ತೇನೆ ಎಂದು ಪ್ರಮಾಣವಚನ ಸ್ವೀಕರಿಸಿರುವ ಸಚಿವರು ಜನರನ್ನ ಕೊಲ್ಲಲು ಪ್ರಚೋದನೆ ಮಾಡುವ ಮೂಲಕ ತಮ್ಮ ವಚನವನ್ನ ಮುರಿದಿದ್ದಾರೆ. ಸಚಿವ ವೈದ್ಯರನ್ನ ತಕ್ಷಣ ಸಂಪುಟದಿಂದ ವಜಾ ಮಾಡಬೇಕು ಹಾಗೂ ಶಾಸಕ ಸ್ಥಾನವನ್ನ ತಕ್ಷಣ ರದ್ದು ಮಾಡಬೇಕೆಂದು ಮನವಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ. ತಹಶೀಲ್ದಾರರ ಅನುಪಸ್ಥಿತಿಯಲ್ಲಿ ಶಿರಸ್ತೇದಾರ ಪ್ರವೀಣ್ ಮನವಿ ಪತ್ರವನ್ನ ಸ್ವೀಕರಿಸಿದ್ರು. ಮನೆ ಕಳಿಸಬೇಕು, ಇಂಥ ಶಾಸಕರ ಅವಶ್ಯಕತೆ ನಮಗಿಲ್ಲ. ಈಗಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ಹೊನ್ನಾವರ 7-8 ವರ್ಷದ ಹಿಂದೆ ಇಡೀ ಉತ್ತರ ಕನ್ನಡದ ಮರ್ಯಾದೆ ತೆಗೆದಂತಹ ಒಂದು ಇಶ್ಯೂ ಮಾಡಿಕೊಂಡು ಸಂಘ ಪರಿವಾರದವರು ತುಂಬಾ ಮಾನ ಹರಾಜಾಗಿದೆ. ಉತ್ತರ ಕನ್ನಡ 50 ವರ್ಷದಿಂದ ಯಾವಾಗಲೂ ಇಂಥ ಒಂದು ಘಟನೆ ನಡೆಯಲಿಲ್ಲ. ಆ ಜಾಗದಲ್ಲಿ ಇವರ ರಾಜಕೀಯ ನಡೆಸ್ತಾರಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಘಟಕದ ಅಧ್ಯಕ್ಷ ತೌಫಿಕ್ ಬ್ಯಾರಿ, ವಾಸಿಂ ಮನೇಗರ್ ಮೊದಲಾದವರು ಉಪಸ್ಥಿತರಿದ್ದರು. ಇದಕ್ಕೂ ಪೂರ್ವದಲ್ಲಿ ಸಚಿವ ವೈದ್ಯ ವಿರುದ್ಧ ಎಸ್ಡಿಪಿಐ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. खाकी चड्डी की वो बोली, खेलोगे तुम खून की होली, खेलोगे तुम खून की होली, गोली हमने कल भी खाई, गोली हमने कल भी खाई. ಸಚಿವ ಮಂಕಾಳ್ ವೈದ್ಯ ವಿರುದ್ಧ ಎಸ್ಡಿಪಿಐ ನಡೆಸಿದ ಪ್ರತಿಭಟನೆಯಲ್ಲಿ ಸಿಡಿಸಿದ ಘೋಷಣೆ ಮಾಡಿದ ಭಾಷಣದ ಸುತ್ತ ಸಾರ್ವಜನಿಕವಾಗಿ 108 ಅನುಮಾನಗಳು ವ್ಯಕ್ತವಾಗಿವೆ. ಸಚಿವರು ಗೋಕಳ್ಳರಿಗೆ ಗುಂಡೇಟಿನ ಬಗ್ಗೆ ಆಡಿದ ಮಾತು ಕಾನೂನು ಬಾಹಿರವಾಗಿದ್ರೂ ಎಸ್ಡಿಪಿಐ ಮುಖಂಡರು ಘೋಷಣೆಯಲ್ಲಿ ನಾವು ಗುಂಡೇಟಿಗೆ ಹೆದರೋದಿಲ್ಲ ಎಂದಿರೋದು ಮುಸ್ಲಿಮರು, ಕ್ರಿಶ್ಚಿಯನ್ನರು, ದಲಿತ ವರ್ಗದ ಅತಿ ಹೆಚ್ಚು ಮತ ಪಡೆದು ಬಂದ ಸರ್ಕಾರದ ಸಚಿವರು ಗುಂಡೇಟಿನ ಮಾತನಾಡಿರೋದು ಅಕ್ಷಮ್ಯ ಎಂದಿರೋದು ಹಲವು ಪ್ರಶ್ನೆಗಳು ತಲೆಗೆತ್ತುವಂತೆ ಮಾಡಿದೆ. ಮುಸ್ಲಿಮರ ಮತ ಪಡೆದ ಸಚಿವರೋರ್ವರು ಗೋಕಳ್ಳರ ಬಗ್ಗೆ ಹದ್ದು ಮೀರಿ ಮಾತನಾಡಿದ್ರೆ ಅದು ಮುಸ್ಲಿಂ, ಕ್ರಿಶ್ಚಿಯನ್, ದಲಿತರ ವಿರುದ್ಧ ಎಂದ್ರೆ ಹೇಗೆ? ಹಾಗಾದ್ರೆ ಗೋಕಳ್ಳರು ಯಾರು? ಇಂತಹದ್ದೇ ಪ್ರಶ್ನೆಗಳು ತಲೆ ಎತ್ತಿ ನಿಂತಿವೆ. ಎಲ್ಲರಿಗೂ ಗೊತ್ತಿದೆ, ಸರ್ಕಲ್ ಅಲ್ಲಿ ಶೂಟ್ ಮಾಡ್ತಾರೆ. ಮಂಕಾಳ್ ವೈದ್ಯರು 2ನೇ ಬಾರಿ ಗೆದ್ದು ಬಂದವರು ಹೊಸಬ್ರೇನಲ್ಲಿ. ಯಾರಿಗೆ ಶೂಟ್ ಮಾಡ್ತೇನೆ ಅಂತ ಹೇಳಿದ್ರು? ಕದ್ದಿದ್ದು ಮಾಂಸ ಗೋಕಳ್ಳರನ್ನು. ಈಗ ಮಾಡಿದ್ರೆ ಪದೇ ಆದ್ರೆ ಮಂಕಾಳ್ ವೈದ್ಯರೇ ನಿಮ್ಗೆ ಎಸ್ಡಿಪಿಐ ಇಂದ ಕೇಳುವ ಪ್ರಶ್ನೆಗಳಿವೆ. ನಿಮ್ಗೆ ಯಾರು ಕೇಳಲಿಕ್ಕೆ ಬರ್ಲಿಕ್ಕಿಲ್ಲ. ಆದ್ರೆ ಈ ಸಂವಿಧಾನದ ಹಕ್ಕು ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನೀವು ಎಲೆಕ್ಷನ್ ವಿನ್ ಆಗಿ ನಮ್ದೆಲ್ಲ ವೋಟ್ ತಕೊಂಡು ನಿಮ್ಗೆ ನಾವು ಹೇಳ್ತೇವೆ. ಯಾರಿಗೆ ಹೊಡೆಯುವಂತದ್ದು? ನಿಮ್ದೇ ವೋಟರಿಗೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಂತಹ ಎಷ್ಟೋ ಕೇಸ್ ಇದೆ. ಆಮೇಲೆ ಅಮಾಯಕರಂತ ಹೊರಗೆ ಬರ್ತಾರೆ. ನೀವು ಅವರಿಗೆ ಶೂಟ್ ಮಾಡ್ತೀರಾ. ನೀವು ಶೂಟ್ ಮಾಡ್ಲಿಕ್ಕಾಗಿ ಇಲ್ಲಿನ ಶಾಸಕರಾಗಿದ್ದ, ಉತ್ತರ ಕನ್ನಡ ಉಸ್ತುವಾರಿ ಆಗಿದ್ರ, ಯಾವ ದಾಟಿ ಇದು? ಕರ್ನಾಟಕದಲ್ಲಿ 92% ಮುಸ್ಲಿಮರು, ಮೈನಾರಿಟೀಸ್, ಕ್ರಿಶ್ಚಿಯನರು, ದಲಿತರು ಸೇರಿ ಬಲಿಷ್ಠವಾದಂತ ಸಂಖ್ಯೆ ತಗೊಂಡು ಬಂದು ನಿಮ್ಮನ್ನು ಸರ್ಕಾರಕ್ಕೆ ತಗೊಂಡು ಬಂದಿದಂತ ಕಾಂಗ್ರೆಸ್ ಯಾವ ಮುಖ ತಗೊಂಡು ನಮ್ಮ ಮನೆ ಹತ್ರ, ನಮ್ಮ ಸಂಘಟನೆಗಳ ಹತ್ರ, ನಮ್ಮ ಪಕ್ಷದ ಹತ್ರ ಬರ್ತದೆ ನಾವು ನೋಡ್ತೇವೆ. ಸಿದ್ದರಾಮಯ್ಯ ಅವರು ಹೇಳಿದ್ರು, ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೀವು ಏನ್ ಮಾಡ್ತೀರಾ? ಬಿಜೆಪಿ ಸರ್ಕಾರ ಇದ್ರೆ ಮೈನಾರಿಟಿಗೆ, ಮುಸ್ಲಿಮಿಗೆ ಬಹಳ ತೊಂದರೆ ಆಗ್ತದಂತೆ ಅವ್ರು ಹೇಳಿದ್ದು. ದಾಂಡೇಲಿಯ ಗಲ್ಲಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಯ ಹಾವಳಿ ಜೋರಾಗಿದ್ದು ಸಾಲ ವಸೂಲಾತಿ ಸಂದರ್ಭದಲ್ಲಿ ಆಗುತ್ತಿರುವ ಕಿರುಕುಳಕ್ಕೆ ಬಡ ಜನರನೇಕರು ಬೇಸತ್ತು ಹೋಗಿರೋದು ಬೆಳಕಿಗೆ ಬರ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದಾಂಡೇಲಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಜೋರಾಗಿ ಕೇಳ್ಬರ್ತಿದೆ. ಕಿರುಕುಳಕ್ಕೆ ಬೇಸತ್ತು ಕೆಲವರು ತಮ್ಮ ಸ್ವಂತ ಮನೆಗಳನ್ನ ಮಾರಾಟ ಮಾಡಿದ್ರೆ, ಕೆಲವರು ಇವರ ಕಾಟ ತಾಳಲಾರದೆ ಇದ್ದ ಸ್ಥಳವನ್ನೇ ಬದಲಾಯಿಸಿರುವ, ಊರು ಬಿಟ್ಟಿರುವ, ಇನ್ನು ಕೆಲವರಿಗೆ ಬಾಡಿಗೆ ಮನೆಯವರು ಮನೆ ಬಿಡಿಸುತ್ತಿರುವ, ಮತ್ತೆ ಕೆಲವು ಮನೆಗಳಲ್ಲಿ ಇವರ ಕಾಟದಿಂದಾಗಿ ಕೌಟುಂಬಿಕ ಕಲಹಗಳಾಗುತ್ತಿರುವ, ಅತ್ತೆ ಸೊಸೆಯನ್ನ ತವರು ಮನೆಗೆ ಕಳುಹಿಸಿರುವ ಇಂತಹ ಅನೇಕ ಘಟನೆಗಳು ನಡೆಯುತ್ತಿವೆ. ಈಗ ಮೈಕ್ರೋ ಫೈನಾನ್ಸ್ನವ್ರು ನಿಮ್ಮ ಇದಕ್ಕೆ ಬರ್ತಾ ಇದ್ದಾರೆ. ನಿಮಗೆ ಏನು ಸಮಸ್ಯೆ ಆಗ್ತದೆ? ಹೆಂಗೆ ಸಾಲ ತಗೊಂಡಿದ್ರಿ? ಎಷ್ಟಾಗಿತ್ತು? ಏನು ವಸೂಲಿ ಏನು ಮಾಡ್ತಾ ಇದ್ದಾರೆ? ಹೇಗೆ ಮಾಡ್ತಾ ಇದ್ದಾರೆ? ಅವ್ರು ನಮ್ಗೆ 30,000 ರೂಪಾಯಿ ಸಾಲ ಕೊಟ್ಟಿದ್ರು ಸರ್.
30,000 ರೂಪಾಯಿ ಕೊಟ್ಟರೆ ವಾರ ನಮ್ಗೆ 620 ರೂಪಾಯಿ ತುಂಬ್ಕೋತಾರೆ ಸರ್. ನಮ್ಮ ಹತ್ರ ದುಡ್ಡು ಇಲ್ಲ ಸರ್ ಅಂತಂದ್ರೆ ಅವ್ರು ನಮ್ ಕಿರಿಕಿರಿ ಮಾಡ್ತಾರೆ. ಒಟ್ಟಿಗೆ ಅನ್ನ ತಿಂತೀರಿ, ಸಗಣಿ ತಿಂತೀರಿ, ನೀವೇನಾರು ಮಾಡಿ ನಾವು ತಿಂತೇವೆ ಸರ್. ಅದ್ ಬಿಟ್ಕೊಂಡು ಇಲ್ಲ ನೀವು ಏನ್ ತಿಂತೀರಿ ಏನ್ ತಿಂತೀರಿ ನಾಳೆ ಬಂದು ಒಯ್ರಿ ಅಂತಂದ್ರೆ ನಾವು ಆಗಲ್ಲ, ಈಗ ಕೊಡ್ರಿ, ರಾತ್ರಿ 12 ಗಂಟೆ ಮಟ್ಟ ಕುಂದಿರ್ತಾರೆ ಸರ್. ತುಂಬಲಿ ಮಟ್ಟ ಎದ್ದು ಹೋಗಲ್ಲ. ಎಷ್ಟು ದಿನಕ್ಕೊಮ್ಮೆ ಬರ್ತಾರ ಅವ್ರು? 8 ದಿನಕ್ಕೆ ಒಂದ್ಸಲ ಬರ್ತಾರೆ. ಕೊಡ್ಲಿಲ್ಲ ಅಂದ್ರೆ ಎದ್ದು ಹೋಗಲ್ಲ ಸರ್. ಎಷ್ಟು ರೂಪಾಯಿ ತುಂಬ್ತೀರಿ ನೀವು? 620 ರೂಪಾಯಿ ತುಂಬ. ಎಷ್ಟು ಸಾಲಕ್ಕೆ? 30,000 ರೂಪಾಯಿ ತಗೊಂಡು ಒಂದು ವಾರಕ್ಕೆ 620 ರೂಪಾಯಿ ತುಂಬ್ತೀರಿ. ಆಮೇಲೆ ನೆಕ್ಸ್ಟ್ ಮತ್ತೆ ಲೋನ್ ಸಿಗ್ತದಲ್ಲ ಇಲ್ಲಿ? ಮತ್ ಲೋನ್ ಸಿಕ್ತಂದ್ರೆ ಅದ್ರದ್ದು ಅವ್ರು ಹೆಂಗ್ ಅಂತ ಹೇಳ್ತಾರೆ ಹಂಗೆ ತುಂಬ್ತೀವಿ ಸರ್. ಈಗ ನಿಮ್ಗೆ ಒಂದ್ 30,000 ಸಾಲ ಮಾಡಿದ್ರೆ ಎಷ್ಟು ಕಟ್ ಮಾಡ್ಕೋತಾರ ಅವ್ರು ಇನ್ಸೂರೆನ್ಸ್ ಕಟ್ ಮಾಡ್ಕೊತಾರೆ. 1,000 ರೂಪಾಯಿ ಎಫ್ಡಿ ಇಟ್ಕೋತಾರೆ. ಅದು ವಾಪಸ್ ಕೊಡ್ತಾರ? ಎಫ್ಡಿ ಅಷ್ಟ ಕೊಡ್ತಾರೆ, ಇನ್ಸೂರೆನ್ಸ್ ಕೊಡಲ್ಲ. ನೀವು ಸತ್ತ ಬಳಿಕ ನಿಮ್ಗೆ ಸಾಲ ಮಾಪ್ ಆಗ್ತೈತೆ ಅಂತ. ದಂಡಲ್ಲಿ ಭಾಳ ಜನ ಮಾಡಾರ ಹೀಗೆ ಸಾಲ ಇದ್ರದ್ದು? ಭಾಳ ಜನ ದಾಂಡೇಲಿ ಅಲ್ರಿ, ಇಡೀ ಕರ್ನಾಟಕನಾಗ ತಗೊಂಡಿದ್ದೈತಿ ಸಾಲ ಇದನ್ನೆಲ್ಲ. ನಾವ್ ಒಂದ್ ಒಳ್ಳೇದಕ್ಕೆ ತಗೊಂಡಿದ್ವಿ, ಇವ್ರು ಈ ತರ ನಮ್ ಟಾರ್ಚರ್ ಮಾಡ್ತಾ ಇದ್ದಾರೆ. ಈಗ ನೀವು ಮನೇಲಿದ್ದವಾಗ ಏನ್ ಕಿರಿಕಿರಿ ಆಯ್ತು ನಿಮ್ಗೆ? ಮನಿ ಮಾರಿದ್ವಿ. ಯಾರು ಮನೆ ಮಾಡಿದ್ರು? ಈ ಸಾಲ ಸಲುವಾಗಿ ಮನೆ ಮಾರಿದ್ರ? ಸಾಲ ಸಂಬಂಧ ಹೊರಗಡೆ ಸಾಲ ತಗೊಂಡಿದ್ವಿ ಸರ್ ತುಂಬಾಕ. ಅದ್ರ ಸಂಬಂಧ ಮನಿ ಮಾರಿದ್ವಿ. ಹೊರಗಡೆ ಜನಕ್ಕೂ ಕೊಟ್ಟಿವಿ, ಸ್ವಲ್ಪ ಸಂಗಿಗೂ ತುಂಬಿವಿ ಸರ್. ನಾವೀಗ ಬಾಡಿಗೆ ಮನ್ಯಾಗ ಅದೀವಿ. ಬಾಡಿಗೆ ಮನೆಗೆ ಇನ್ನೂ ಯಾರು ಬಂದಿಲ್ಲ, ಬರ್ತಾರೆ. ಈಗ ಒಬ್ಬೊಬ್ರು ಬಂದು ಕಿರಿಕಿರಿ ಮಾಡ್ತಾ ಇದ್ದಾರೆ. ಈ ಮೈಕ್ರೋ ಫೈನಾನ್ಸ್ನವರು ಎಲ್ಲಿಂದ ಬರ್ತಾರೋ ಖಚಿತವಾಗಿ ತಿಳಿಯದು. ದಾಂಡೇಲಿಯಲ್ಲಿ ಭಾರತ್ ಫೈನಾನ್ಸ್, ಎಸ್ಕೆಎಸ್, ಗ್ರಾಮೀಣ ಕೋಟ್, ಚೈತನ್ಯ ಹೀಗೆ ಹಲವು ಹೆಸರುಗಳಲ್ಲಿ ಸಾಲಗಳನ್ನ ನೀಡಲಾಗುತ್ತದೆ. ಮಹಿಳೆಯರ ಹೆಸರಿಗೆ ಮಾತ್ರ ಸಾಲ ನೀಡುವ ಇವರು ಕನಿಷ್ಠ 5 ಜನರ ಗುಂಪನ್ನ ಮಾಡಲು ಹೇಳಿ ಅವರಿಗೆ ಆರಂಭದಲ್ಲಿ ತಲಾ 30,000 ಸಾಲ ನೀಡ್ತಾರೆ. ಕೆಲವು ಫೈನಾನ್ಸ್ನವರು 55,000ದವರೆಗೂ ನೀಡ್ತಾರೆ. 30,000 ಸಾಲ ಪಡೆದ ಮಹಿಳೆ 1,000 ರೂಪಾಯಿ ವಿಮಾ ಹಾಗೂ ಠೇವಣಿ 1,000 ಎಂದು ಕೇವಲ 28,000 ರೂಪಾಯಿಗಳನ್ನ ಮಾತ್ರ ಪಡೆಯುತ್ತಾಳೆ. ಈ ಸಾಲಕ್ಕೆ ಇವರು ಪ್ರತಿ ವಾರ 620 ರೂಪಾಯಿಗಳಂತೆ, ಅಂದ್ರೆ ತಿಂಗಳಿಗೆ ಸುಮಾರು 2,500 ರೂಪಾಯಿಗಳಂತೆ 2 ವರ್ಷ ಪಾವತಿಸಬೇಕು. ಅಂದ್ರೆ ಸುಮಾರು 60,000ದಷ್ಟು ಹಣವನ್ನ ಅವರು ಮರುಪಾವತಿಸಬೇಕಾಗುತ್ತದೆ. ಈ ಸಾಲ ತೀರುವ ಮುನ್ನವೇ ಮತ್ತೆ ನಿಮಗೆ ಸಾಲ ಮಂಜೂರಾಗಿದೆ ಎಂದು ಒತ್ತಾಯ ಪೂರ್ವಕವಾಗಿ ಸಾಲಗಳನ್ನ ನೀಡುತ್ತಾ ಇವರ ಸಾಲದ ಕಂತು ಮುಗಿಯದ ಹಾಗೆ ಇವರನ್ನ ಶೋಷಣೆ ಮಾಡುತ್ತಲೇ ಹೋಗ್ತಾರೆ. ಅದ 1,000 ರೂಪಾಯಿ ಈ ಸಂಘಿಗಾದ್ರೂ ತುಂಬಿ ಆಗ್ತಿತ್ತಲ್ಲ, ಮತ್ತೆ ಅವ್ರ ಜೊತೆ ಯಾಕೆ ಮಾತಾಡ್ಸಿ ಆರಾಮ್ ಇರ್ಲಿಕ್ಕಾದ್ರೂ ಲಘು ದವಾಖಾನೆಗೆ ಹೋಗಕ್ಕಾಗಂಗಿಲ್ರಿ. ಅದೇ ರೊಕ್ಕ ಮತ್ತೆ ಅವ್ರಿಗೆ ತುಂಬೇಕು ನಾವು. ಏನಿಲ್ರಿ, ಸಕ ಮಾಡಿ 6 ತೊಲಿ ಬಂಗಾರ ನೋಡ್ರಿ, ಕೊಳಾಕ್ ತಾಳಿ 6 ತೊಲಿ ಬಂಗಾರ. ಇವ್ರ ಹೆಣಕ್ಕ ಇಟ್ಟಿ ಎಲ್ಲ ಬಂಗಾರ ಬೆಂಕಿ ಹಚ್ಚಿನಿ, ಮನಿ ಬೆಂಕಿ ಹಚ್ಚಿನಿ. 3 ಗಂಡ್ಮಕ್ಳಿಗೆ ಬಿಗಿತ ನಿಂದ್ರಿಸಿ ನಾನು. ಗಂಡ ನೋಡ್ರಿ ಕುಂಟದನ್ರಿ. ಬಾಳ ಟಾರ್ಚರ್ ಕೊಟ್ಟಾರ ಬಿಡ್ರಿ. ನಾವು ರಾತ್ರಿ 12 ಗಂಟೆ ಮಟ ನಮ್ಮ ಮನ್ಯಾಗ ಕುಂತಾರ. ನಮ್ ತಪ್ಪೈತಿ. ಬಂದವ್ರು ಹೋಗುದಿಲ್ಲ, ಇಬ್ರು ಬರೋಂಗಿಲ್ಲ ಸರ್. ಒಬ್ರ ಕಂತ ಲೇಟ್ ಆಯ್ತಂದ್ರ 10 ಮಂದಿ ಗಾಡಿ ಹಾಕೊಂಡು ಹೊರಗೆ ನಿಂತು ಬಿಡ್ತಾರ ಸರ್. ಅವಾಗ ನೀವ್ ಏನೋ ನಮ್ ಪರಿಚಯ ಇದ್ದಿದ್ರಲ್ಲ, ಅವತ್ ನಾನ್ ನಿಮ್ ಕರೆಸಿ ವಿಡಿಯೋ ಮಾಡಕ್ ಹಚ್ತಿದ್ದೇನೆ. ಅವಾಗ ಇವ್ರ ಮನೇನ ಉಳಿತಿತ್ತೇನೋ ಸರ್. ನೀವು ಒಬ್ಬರಿಗೆ 10 ಮಂದಿ ಜಮಾ ಆಗಿ ನಿಂತಿರ್ತಾರೆ. ಒಬ್ರು ದುಡ್ಡು ತುಂಬಿಲ್ಲ 10 ಜನ ಬರ್ತಾರೆ ಅವ್ರ ಬಾಗಿಲಿಗೆ. ಬೈಕ್ ಮತ್ತೊಬ್ರು ದಾಟ ಅಂತ ಜಾಗ ಇರಲ್ರಿ ಅಲ್ಲಿ, ಅಷ್ಟು ಬೈಕ್ ಬಂದ್ ನಿಂದಿರ್ತಾರ. ಹೌದಾ? ಅವರೆಲ್ಲ ಇಲ್ಲಿ ಅವ್ರೇನು ಹೊರಗಡೆ ಅವರು? ದುಡ್ಯಾಕ್ ಬಂದಾರ್ರಿ ಅವರು ಫೈನಾನ್ಸ್ ಕಂಪ್ನಿಯಾಗ. ಬೇರೆ ಕಡೆ ಅವರು? ದಾಂಡೇಲಿ ಅವರಲ್ಲ? ದಾಂಡೇಲಿದಾಗ ದಾಂಡೇಲಿ ಮಂದಿ ಹೊರಗಡೆ ದುಡ್ಯಾಕ ಹೊಂಟಾರ, ಹೊರಗಿನ ಮಂದಿ ದಾಂಡೇಲಿದಾಗ ಸೇರ್ಯಾರ ಬಂದಿದ್ರು. ಇಲ್ಲಿ ಮಕ್ಕಳಿಗೆ ಕೆಲಸ ಇಲ್ಲ, ಮಕ್ಕಳು ಐಡಿಯಾ ಮಾಡ್ಯಾರ, ಕೆಲಸ ಎಲ್ಲ ಇದ್ರಿ ಇಲ್ಲಿ ಏನಿಲ್ಲ. ಇಲ್ಲಿ ಬರೀ ಜಾಗ ಕೊಡ್ರಿ, ಮನಿ ಕೊಡ್ರಿ, ನಳ ಕೊಡ್ರಿ, ಒಂದ್ ಫ್ಯಾಕ್ಟ್ರಿ ಬಿಚ್ಚ್ರಿ, ದುಡ್ಕೊಂಡ್ ತಿಂತೀವಿ. ಇನ್ಕಮ್ ಇತ್ತಂದ್ರೆ ಎಲ್ಲಾದ್ರೂ ರೋಡ್ ಮ್ಯಾಗ ಇದ್ದು ಒಂದ್ ಸೀರೆ ಕಟ್ಕೊಂಡಾದ್ರು ಚಪ್ರ ಹಾಕೊಂಡಾದ್ರು ಜೀವನ ಮಾಡ್ಬೋದ್ರಿ. ಏನೈತ್ರಿ ಇನ್ಕಮ್ ಇಲ್ಲ. ದಾಂಡೇಲಿಯ ನಗರ ಹಾಗೂ ಗ್ರಾಮೀಣ ಪ್ರದೇಶವೂ ಸೇರಿದಂತೆ ಸಾವಿರಾರು ಜನರು ಈ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದಿದ್ದಾರೆ. ಸಾಲ ಅದೆಷ್ಟು ವರ್ಷಗಳಾದ್ರೂ ಕೊನೆಯಾಗುವುದೇ ಇಲ್ಲ. ಸಾಲ ತೀರಿಸಲು ಕೂಡ ಈ ಸಂಸ್ಥೆಯವರು ಬಿಡೋದಿಲ್ಲ. ಪ್ರತಿ ವಾರ ಹಣ ನೀಡದಿದ್ರೆ ಇವರ ಕಿರುಕುಳ ಶುರು. ಈ ಮೈಕ್ರೋ ಫೈನಾನ್ಸ್ಗಳ ಸಿಬ್ಬಂದಿಗಳು ಸಾಲ ವಸೂಲಾತಿಗಾಗಿ ಗಲ್ಲಿಗೆ ಬಂದು ಗಲಾಟೆ ಮಾಡ್ತಾರೆ. ಮಹಿಳೆಯರ ಮನೆಗೆ ಬಂದು ಕುಳಿತು ಬಿಡ್ತಾರೆ. ತುಂಬಬೇಕಾದ ಕಂತನ್ನ ಕೊಡಿ ಎಂದು ಸತಾಯಿಸುತ್ತಾ ರಾತ್ರಿ ಇಡೀ ಅಲ್ಲೇ ಇದ್ದು ಬಿಡ್ತಾರೆ. ಹಣ ಇಲ್ಲ, ಮುಂದಿನ ವಾರ ಕೊಡ್ತೇವೆ ಎಂದ್ರೆ ನೀವು ಹೊಟ್ಟೆಗೆ ಏನ್ ತಿಂತೀರಿ ಎಂಬೆಲ್ಲ ಅವಾಚ್ಯ ಶಬ್ದಗಳಿಂದ ಬೈಯುವ ಇವರು ನೀವು ಏನಾರ ಮಾಡ್ರಿ, ಎಲ್ಲಾರ ಹೋಗ್ರಿ, ನಮ್ಮ ಹಣ ಕೊಡ್ರಿ ಅಂತ ಹೇಳಿ ಅಲ್ಲಿಗೆ ಮಲಗಿ ಬಿಡ್ತಾರೆ. ಇನ್ನು ಮಹಿಳೆಯರ ವೈಯಕ್ತಿಕ ವಿಚಾರವಾಗಿ ನಿಂದಿಸಿದ ವಿದ್ಯಮಾನವೂ ನಡೆದಿದೆ. ಈ ಘಟನೆಯಿಂದ ಆ ಮನೆಯವರ ಸ್ವಾಸ್ಥ್ಯವೇ ಕೆಡುತ್ತದೆ. ಗಂಡ ಹೆಂಡತಿಗೆ ಹೊಡೆಯುತ್ತಾನೆ, ಅತ್ತೆ ಸೊಸೆಯನ್ನ ಪೀಡಿಸ್ತಾಳೆ. ಶಾಲೆಗೆ ಹೋಗುವ ಮಕ್ಕಳ ಮೇಲೆಯೂ ಇದು ದುಷ್ಪರಿಣಾಮ ಬೀರುತ್ತದೆ. 15 दिन का चैतन्य आश्रम का सर है, वो भी सर घर के पास हमें भाड़े से है सर, भाड़े से ऊपर है, वो भी आके घर का नहीं ठहर छोड़िया, वरना पैसे आओ तुम्हें, मेरे साथ में आओ, पैसे लेके आओ, पैसे लेके आओ, तुम्हें चलो सर मैं आता हूँ बात नहीं बोले तो नहीं सुने सर उन्हें, नहीं अभी ले कुछ आना पैसे, अभी ले कुछ आना बोले, अभी मैं इधर से हमको ले को जाको भाई, तब तक उन्हें उनको कहते हैं उनको
बच्चे स्कूल को जाने वाले, मदद माने नाश्ता कर मार्केट जाने वाले, सुबह 8 बजे आपको ठहरे दुकान के पास। ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಗ್ಯಾರಂಟಿಗಳಲ್ಲೊಂದಾಗಿರುವ ಭಾಗ್ಯಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಜಮಾ ಆಗುತ್ತದೆ. ಒಂದೊಮ್ಮೆ ಈ ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳ ಸಾಲ ಮಾಡಿಕೊಂಡಿದ್ದರೆ ಆ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಇವರ ಖಾತೆಯನ್ನ ತಮ್ಮ ಖಾತೆಗೆ ಲಿಂಕ್ ಮಾಡಿಕೊಂಡು ಬಂದ ಭಾಗ್ಯಲಕ್ಷ್ಮಿ ಹಣ ಮಹಿಳೆಯರ ಕೈ ಸೇರೋದ್ರೊಳಗೆ ತಮ್ಮ ಖಾತೆಗೆ ವರ್ಗಾಯಿಸಿಕೊಳ್ತಾರೆ. ಸ್ಕೂಲಿಗೆ ಹೋಗ್ತಿರ್ತಾರ, ಮನೆಯ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಎಲ್ಲಾ ಬಿಡ್ಬೇಕ್ರಿ, ಅವ್ರಿಗೆ ಕರ್ಕೊಂಡ್ ತಂದು ಬಿಡ್ಬೇಕು ನಾವು. ತುಂಬ್ರಿ ಎಲ್ಲಾರು ಇಸ್ಕೊಂಡ್ ಬಾ ಹೋಗ್ರಿ, ಆಜು ಬಾಜು ಅಂತ ಹೇಳ್ತಾರೆ, ಯಾರು ಕೊಡ್ತಾರೆ? मसूदी हत्र भिक्षा बिड़क ಒಂದ ಉಳಿದೈತೆ ನೋಡ್ರಿ. ಈ ಜಾಕಮೆ ಬಡ್ಡೆ ವಾಲೆಗೆ ಹಾಕಪ್ಪ ಪಣ್ಣ. ಮಸೂದಿ ಹತ್ರ, ಮಂದಿರ ಹತ್ರ ಬಡ್ಡಿ, ಬಡ್ಡಿ ಮಂದಿರ ಹತ್ರ, ಮಸೂದಿ ಹತ್ರ ಕುಂತು ಭಿಕ್ಷೆ ಹೊಡ್ಕೊಂಡ್ ಬರ್ಬೇಕ್ರಿ. ಇಲ್ಲ ನಮ್ ಕಿಡ್ನಿ ಮಾರ್ಬೇಕಾಗಿತ್ತು, ಮನಿ ಅಂತೂ ಮಾರಾಗಿದ್ರೆ ಕಣ್ಣು, ಕಿಡ್ನಿ, ಹಾರ್ಟ್ ಯಾರಿಗಾರ ಬೇಕಂದ್ರೆ ಕೊಡೋದು. ಈ ತರ ಸಮಸ್ಯೆ ಆದ್ರೆ ಭಾಳ ಜನ ಇದ್ದಾರೆ ನಿಮ್ ಗಾಂಧಿನಗರ ಜನ. ಅದೇನೋ ಅತ್ತೆ ಬೈದಿದ್ದು ಅದೊಂದೇ ಭಾಳ ಮಂದಿ ಅದ. ಅಲ್ಲ, ಮಗಳ ಹೆಸರಲ್ಲಿ ಲೋನ್ ಮಾಡಿ ಮದುವೆ ಆದಾಗ ಏನ್ ಮಾಡ್ತಾರ ಅವರು? ಅವ್ರ ಮನೆಗೆ ಹೋಗಿ ಟಾರ್ಚರ್ ಕೊಡ್ತಾರೆ. ಯಾರ ಅತ್ತೆ ಮನೆಗೆ ಹೋಗಿ, ಅತ್ತಿ ಮನೆಗೆ ಹೋಗಿ, ಆಮೇಲೆ ಅತ್ತಿ ಹೊರಗೆ ಆಗ್ತಾರ ಮಗಳಿಗೆ. ಅಂತವೆಲ್ಲ ನಡೆದವ. ಇವ್ರ ಮನ್ಯಾಗ ನಡೆದೈತಲ್ರಿ. ಊರ್ ಬಿಟ್ಟವ್ರು ಯಾರು ಇದಾರೆ ಪರಿಚಯದವ್ರು ಯಾರು? ಭಾಳ ಮಂದಿ ಅದಾರ ಬಿಡ್ರಿ, ಊರ್ ಬಿಟ್ಬಿಟ್ಟು ಹೋಗ್ಯಾರ. ತಾಯಿ ಮಕ್ಕಳು, ಮಕ್ಕಳಿಗೆ ಸಾಲದ ಸಂಬಂಧ ಮಕ್ಕಳಿಗೆ ಚಲೋ ಅಡಿಗೆ ಮಾಡಿ ಹಾಕಿದ್ರಿ ನಾವು. ಈ ಸಾಲದ ಸಂಬಂಧ ಒಂದು ವಾರ ಕಾಯಿಪಲ್ಲೆ ತಂದಿಲ್ಲ, ಟಮಾಟೆ. ಮೈಕ್ರೋ ಫೈನಾನ್ಸ್ನವರು ಸಾಲ ನೀಡಿ ಪ್ರತಿ ವಾರ ಕಂತು ತುಂಬಿಸಿಕೊಳ್ಳುವಾಗ ಉಳಿತಾಯದ ಹಣ ಎಂದು ಮಹಿಳೆಯರಿಂದ ಪ್ರತಿ ವಾರ 100 ರೂಪಾಯಿಗಳಂತೆ ವಸೂಲಿ ಮಾಡ್ತಾರೆ. ಹಾಗೆ ಸಂಗ್ರಹವಾದ 100 ರೂಪಾಯಿಗಳನ್ನ 48 ವಾರಗಳ ನಂತರ ಮರಳಿಸಬೇಕೆಂದಿದೆ. ಆದರೆ ಈ ಫೈನಾನ್ಸ್ನವರು ಆ ಉಳಿತಾಯದ ಹಣವನ್ನ ಕೂಡ ತಮಗೆ ನೀಡೋದಿಲ್ಲ ಎಂಬ ಆಕ್ಷೇಪ ಮಹಿಳೆಯರದ್ದಾಗಿದೆ. ಈಗ ನಿಮ್ಗೇನ್ ಸಮಸ್ಯೆ ಆಗಿದೆ ಫೈನಾನ್ಸ್ ಇಂದ? ಮಗಳ ಸಲುವಾಗಿ ನಮ್ಮ ಮದ್ವೆ ಮಾಡ್ಬಿಟ್ಟು ನನ್ನ ಮಗಳಿಗೆ ಬಿಡುಗಡೆ ಆಯ್ತು. ಈ ಗಂಡ ಸರಿ ಅಂತ ಒಂದ್ ಮನ್ಯಾಗ ಕುಂತಬೇಕು, ಎಲ್ಲ ರೊಕ್ಕನ ಹೋಯ್ತ, ಒಂದ್ ಸಾಲನ ಆಯ್ತು ನಮ್ದು. ಅದು ಸಮಸ್ಯೆ ಏನಿಲ್ಲ. ಎಷ್ಟು ಸಾಲ ಆಯ್ತು? 40-50. ನಮ್ಮ ಮನೆಗೆ ಬಂದು ಬಿಲ್ಡಿಂಗ್ ಮಾಡ್ತಾರೆ, ನಮ್ಮ ಮನೆಗೆ ಬಂದು ಬಿಲ್ಡಿಂಗ್ ಮಾಡ್ತಾರೆ. ಎದ್ದು ಹೋಗುದು ಕುಂದಿರ್ತಾರೆ ಬೇರೆ ಮಂದಿ ಕರೀರಿ ಅಮ್ಮ, ಕರೀರಮ್ಮ, ನಿಮ್ಮ ಹತ್ರ ಫೋನ್ ಇಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ. ಸಾಲ ಬೇಕಾಗಿದ್ರೆ ನಮ್ಮ ಆಫೀಸ್ ಕಡೆ ಬರ್ತಾರೆ, ನೀವು ಬರ್ತೀರಿ, ನೀವು ಈಗ ತುಬ್ಬು ಟೈಮ್ಗೆ ಹಿಂಗೆ ಮಾಡ್ತೀರಿ ನೀವು ಅಂತ ನಮ್ಗೆ ಗೊತ್ತಾಗ್ತಾರೆ. ಆಜಾದ್ ನಗರ ಸೇರಿದಂತೆ ವಿವಿಧೆಡೆಯ ಶಾರೂನ್ ಕೊಟ್ಟೆ, ರಜಿಯಾ ಕಳ್ಸು, ಶಮೀನಾ ಬಾನು, ರೂಪಾ ವಡ್ಡರ್, ಶೈಲಜಾ, ಬಿಬಿ ಜಾಹಿರಾ, ಶೈನಾಜ್, ಮುಮ್ತಾಜ್, ಹೀನಾ ತಪಸ್ ಮುಂತಾದ ಮಹಿಳೆಯರು ಕರಾವಳಿ ಮುಂಜಾವು ಕಾರ್ಯಾಲಯಕ್ಕೆ ಬಂದು ಮೈಕ್ರೋ ಫೈನಾನ್ಸ್ನಿಂದ ತಮಗಾಗುತ್ತಿರುವ ಶೋಷಣೆಯ ಬಗ್ಗೆ ಅಳಲು ತೋಡಿಕೊಂಡ್ರು. बेटी शादी कर भी निकाली तुम्हें पैसा, वो जरा भर ली जल्दी। अब हमारे घर लोग भी आराम लेके आने, बच्चे भी वही है, संतवार से बच्चे भी मुझे भी आगे काम से जाने वाला लेके आने, वो दूसरा कर नहीं सकते बोले थे आगे आओ आगे मेरा नहीं दे दो ना ये घरे लोग तुम्हें भी नहीं खाने क्या है ना उधर भी मना आता काम आने का मैं काम करा लेते तो शराब पीते हो, काम करे पेट में 2-3 दिन तक बहुत ऑन का काम करने का हफ्ते को 6,000 मतलब। अब घर का भाड़ा नहीं करते, घर वाले घर खाली करने लगा. ಈ ಮೈಕ್ರೋ ಫೈನಾನ್ಸ್ನ ಕಿರುಕುಳಕ್ಕೆ ಒಳಗಾಗಿದ್ದ ಮಹಿಳೆಯರ ಅನೇಕರು ಸಂಘಟನೆಯೊಂದರ ನೇತೃತ್ವದಲ್ಲಿ ಸೋಮವಾರ ತಹಶೀಲ್ದಾರರಿಗೆ ಮನವಿ ನೀಡಿದ್ದರು. ಇದನ್ನರಿತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಆ ಮಹಿಳೆಯರನ್ನ ಕರೆಯಿಸಿ, ನೀವು ಪ್ರತಿಭಟನೆ ಮಾಡಿದ್ರೆ, ಮನವಿ ನೀಡಿದ್ರೆ ನಿಮ್ಮ ಸಾಲವನ್ನ ತಹಶೀಲ್ದಾರರು ತೀರಿಸ್ತಾರೇನೋ, ಸಂಘಟನೆಯವರು ತುಂಬುತ್ತಾರೇನೋ, ಸುದ್ದಿ ಮಾಡಿದ ಪತ್ರಕರ್ತರು ತುಂಬುತ್ತಾರೇನೋ ಎಂದು ಉದ್ದಟತನದ ಪ್ರಶ್ನೆ ಹಾಕ್ತಾರಂತೆ. ನಾವು ತುಂಬೋದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತಂದ್ರೆ ಅದೇನು ತುಂಬ್ತೀವಿ, ತಗೊಳ್ಳೋಗಿ ಇದ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಸರ್. ಆಮೇಲೆ ಇಲ್ಲ ಸರ್, ನಾವು ನಿನ್ನೆ ಸರ್ ಇಲ್ಲ ತಹಸೀಲ್ದಾರ್ ಆಫೀಸ್ ಕಾರ್ಡ್ ಹತ್ರ ಹೋಗಿದ್ವಿ, ನಾವು ಸ್ವಲ್ಪ ಲೇಟ್ ಆಗುತ್ತೆ ಸರ್ ತುಂಬ. ತಹಸೀಲ್ದಾರ್ ಅವ್ರು ತುಂಬ್ತಾರ ನಿಮ್ ದುಡ್ಡು, ಅವ್ರು ತಗೊಂಡಿದ್ರ ದುಡ್ಡು, ಇಲ್ಲ ಮೀಡಿಯಾದವ್ರು ಬಂದು ತುಂಬ್ತಾರೆ, ಯಾರು ತಗೊಂಡ್ರೆ ಅವರ ತುಂಬಬೇಕು, ತುಂಬಾ ಬೇಕಂತ ಹೇಳಿ ಕುಂತ್ಬಿಡ್ತಾರೆ ಸರ್. ಊಟ ಮನೆಯೊಳಗೆ ಮಾಡ್ತೀವಿ, ಈ ದುಡ್ಡು ತುಂಬಾ ತಾವಂಗಿಲ್ಲ ಅಂತ ಹೇಳಿ ಕೇಳ್ತಾರೆ. ಈ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಜರೂರತ್ತಿದೆ ಎನ್ನುತ್ತಾರೆ ನಾಗರಿಕರು. ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ನಾವು ಸಾಲ ತುಂಬ್ತೀವಿ, ತಿಂಗಳಿಗೆ ಒಂದ್ಸಲ 1,000 ರೂಪಾಯಿ ತುಂಬ್ಕೊಂತ ಹೋಗ್ತೀವಿ. ನಮ್ಗೆ ಜಾಸ್ತಿ ಒತ್ತಡ ಮಾಡಬಾರ್ದು. ಸಾಲ ತುಂಬ್ತೀರಿ? ಸಾಲ ತುಂಬ್ತೀವಿ. ನಮ್ಗೆ ನಾವು ನಮ್ ಕಷ್ಟಕ್ಕೆ ನಾವು ತಗೊಂಡಿವಿ, ನಮ್ಗೆ ಆಗಲ್ಲ ಅಂದ್ರೆ ಕೈ ಎಪ್ಸಲ್ಲ, ನಾವು ತುಂಬ್ತೀವಿ. ಅವ್ರು ದುಡ್ಡು ಇಟ್ಕೊಂಡು ನಾವು ಸಾಯೋದು ಬೇಡ. ನಾಳೆ ನಾವು ಸತ್ರು ಮ್ಯಾಗ ನಮ್ಗೆ ಕೇಳ್ತಾನ, ಮಣ್ಣಾಗೂ ಹೋದ್ಬೇಡ, ಭೂಮಿದ ಏನು ಕೇಳ್ತಾಳ. ನಮ್ಗೆ ಅವ್ರ ಸಾಲ ಬೇಡ, ಅವ್ರದ್ದು ಏನೈತಲ್ಲ ನಾವು ತುಂಬ್ತೀವಿ. ತಿಂಗಳಿಗೆ ಒಂದ್ಸಲ 1,000 ರೂಪಾಯಿ ತುಂಬಂಗ್ ಮಾಡ್ಕೊಡ್ತೀವಿ. ಇದೇ ನ್ಯಾಯ, ಮತ್ತೇನು ಇಲ್ಲ. ಗೋಕರ್ಣ ಕೋಟಿತೀರ್ಥ ಕಟ್ಟಿಯಲ್ಲಿರುವ ಕಾಲಭೈರವ ದೇವಾಲಯದ 50ನೇ ವರ್ಧಂತಿ ಉತ್ಸವ ಬುಧವಾರದಿಂದ ಪ್ರಾರಂಭವಾಯಿತು.
3 ದಿನಗಳ ಕಾಲ ನಡೆಯಲಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮೊದಲನೇ ದಿನ ಗಣೇಶ ಪೂಜೆ, ಧ್ವಜಾರೋಹಣ, ಶುದ್ಧಿ ಪುಣ್ಯಾಹ, ಬ್ರಹ್ಮ ಖರ್ಚ್ ಹವನ ಸೇರಿದಂತೆ ವಿವಿಧ ದೈವಿಕ ಕಾರ್ಯಕ್ರಮಗಳು ಜರುಗಿತು. ಮಧ್ಯಾಹ್ನ ಮಹಾಮಂಗಳಾರತಿ, ಪ್ರಸಾದ ವಿತರಣೆ ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು. ಸಂಜೆ ಸಹ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. ಸಂಜೆ ಉಳವಿ ಆಂಜನೇಯ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ, ಬಂಗ್ಲೆಗುಡ್ಡದ ಪುಟ್ಟ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಆಕರ್ಷಕವಾಗಿ ಮೂಡಿಬಂತು. ಕೋಟಿತೀರ್ಥ ಸಾಗುವ ಮಾರ್ಗ ಹಾಗೂ ಕೋಟಿತೀರ್ಥ ಕಟ್ಟೆಯನ್ನ ಕಾಲಭೈರವ ಮಂದಿರವನ್ನ ಸಂಪೂರ್ಣ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಜನರನ್ನ ಆಕರ್ಷಿಸುತ್ತಿದೆ. ಗುರುವಾರ ಮುಂಜಾನೆ ಮೂಲಮಂತ್ರದ ಹವನ, ಗಂಗಾ ಪೂಜೆ, ಕುಂಭಾಭಿಷೇಕ ಮತ್ತಿತರ ಕಾರ್ಯಕ್ರಮ ನಡೆದಿದ್ದು, ಮಹಾಕುಂಭಮೇಳದ ಸಂದರ್ಭದಲ್ಲಿ ಕಾಲಭೈರವನ 2ನೇ ಅವತಾರವಿರುವ ಪುಣ್ಯ ಕ್ಷೇತ್ರದಲ್ಲಿ ಈ ದೈವಿಕ ಕಾರ್ಯ ನಡೆದಿರೋದು ಭಕ್ತರಲ್ಲಿ ಸಂತಸ ಮೂಡಿಸಿತು. ಇನ್ನು ಒಂದು ದಿನ ಕಾರ್ಯಕ್ರಮದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಕಾಲಭೈರವ ಸೇವಾ ಸಮಿತಿಯವರು ಹಾಗೂ ಭಕ್ತವೃಂದ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.